ಎಲ್ಲ ಅಭಿಮಾನಿಗಳಿಗೆ ಕೂಡ ಏನು ಕೇಳ್ಕೊತೀರಿಪ್ಪ ಇವರಿಗೆ? ಸಮಸ್ತ ಶ್ರೀ ಸಾವಳಿಗಿ ಬ್ರಹ್ಮಲಿಂಗೇಶ್ವರ ಸಂಘದ ಅಭಿಪ್ರಾಯದಿಂದ ಹೌದಾ, ಏನ್ ಮಾಡ್ಬೇಕತ್ತೀರಿ? ಕಲರು ಎಲ್ಲ ಕಲರು ಒಂದ ಕಲರ್ ಹಾಕಿ ಇದ್ರಿಗೆ ಶೇಂಗಾ ನಡ್ರಿ. ಸಮಸ್ತ ಶ್ರೀ ಸಾವಳಿಗಿ ಬ್ರಹ್ಮಲಿಂಗೇಶ್ವರ ಸಂಘದ ಅಭಿಪ್ರಾಯದಿಂದ ಈ 2ನೇ ಸಂಧಿದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನು ಹೇಳುತ್ತಾ ಗಬ್ಬರು ಬಾಳ ಕಟ್ ಕೇಳ್ಸೋದು. ಇದು ಮುಂದೆ ಬರೋಣ. ಅದಕ್ಕೆ ನೀವು ಮಹಾತ್ಮರಾಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಒಂದು ಮಾತು ಹೇಳ್ತರು. ಏನ್ ಹೇಳ್ತಾರಪ್ಪ ಮಾತಾ? 12ನೇ ಶತಮಾನದೊಳಗೆ ಅಕ್ಕ ಮಾದೇವಿ ಒಂದು ಮಾತು ಹೇಳೋದು. ಏನ್ ಹೇಳಿದ್ರಪ್ಪ ಮಾತಾ? ತಂದೆ ತೀರಿದರೆ ಶಿರವಾದಂತೆ, ತಾಯಿ ತೀರಿದರೆ ಕರಳು ಕಿತ್ತು ಬಂದಂತೆ, ಅನ್ನ ತೀರಿದರೆ ಬಲಭೂಜ ಆದಂತೆ, ತಮ್ಮ ತೀರಿದರೆ ಎಡಭೂಜ ಆದಂತೆ, ಪತಿವಿ ತಕ್ಕ ಸತಿವು ತೀರಿದರೆ. ಹೌದು ಮಾಸ್ತರ, ಮಾಣಿಕೆ ಏನ್ ಮಾಡಾಕತ್ತೀರಿ ನೀವು ಅಲ್ಲಿ? ಪತಿಗೆ ತಕ್ಕ ಆಗಿರ್ಲಿ, ಪತಿಗೆ ತಕ್ಕ ಸತಿವು ತೀರಿದರೆ ಏನಕ್ಕಲ್ಲಪ್ಪ ಮಾತಾ? ಮನೆ ನಡಗಂಬ ಬರುವಂತೆ. ಹೌದು, ಪತಿ ಆಜ್ಞೆಯಲ್ಲಿ ಇರ್ಲಾರ್ದಂತ ಸತಿವು ತೀರಿದರೆ ಏನಕ್ಕಲ್ಲಪ್ಪ ಮಾತಾ? ಎಡಗಾಲಿನ ಚಪ್ಪಲ ನಾಯಿ ಹೋದಂತೆ. ಹೌದು, ಒಂದು ಏನ ಸತಿಗೆ ತಕ್ಕ ಪತಿವು ತೀರಿದರೆ ಹೌದು, ಶ್ರೀಶೈಲ ಮಲ್ಲಿಕಾರ್ಜುನ ಶಿಖರ ಬರುವಂತೆ, ಚಂದ ಮಲ್ಲಿಕಾರ್ಜುನ ಚಂದ ಮಲ್ಲಿಕಾರ್ಜುನ ಅಂತಕ್ಕಂಥ ಮಾತ. ಹೌದು, 12ನೇ ಶತಮಾನದೊಳಗೆ ಅಕ್ಕ ಮಾದೇ ಹೇಳ್ತಕ್ಕಂಥ ಮಾತಾ. ಪ್ರತಿ ವರ್ಷ ಅಂತ ಈ ವರ್ಷ ಆದ್ರೂ ಕೂಡ ಬಹಳಷ್ಟು ನಮ್ಮ ಕಂಬಾರಕೋಡಿ ಗ್ರಾಮದ ಬೆಟ್ಟಗಳಿ ಎಲ್ಲ ಬಂಧುಗಳು, ಹೌದು, ನಮ್ಮ ಜೊತೆಯಲ್ಲಿ ನಮ್ಮ ತಿಕೋಟಿ ಗ್ರಾಮದಲ್ಲಿ ಇರ್ತಕ್ಕಂಥ ಚಂದು ಮಾಸ್ತರ ಮೇಳ ಒಂದ ತಂಗಿ ಮೇಳ. ಹೌದು, ಎಲ್ಲರೂ ಕೇಳಿರಿ. ಕೇಳ್ಯಾರಪ್ಪ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿ? ಪಂಡರಪುರದ ಪಾಂಡುರಂಗನ ಭಕ್ತಿ ಯಾವ ಭಕ್ತ? ಗೋರ ಕುಂಬರ. ಏನು ಗೋರ ಕುಂಬರ? ಗೋರ ಕುಂಬರ ಏನು ಮಾಡ್ತಿದ್ದಪ್ಪ ಅಂತ ಕೇಳಿದ್ರ, ಏನು ಮಾಡ್ತಿದಪ್ಪ? ತನ್ನ ಭಕ್ತಿಯನ್ನು ಪಾಂಡುರಂಗನಿಗೆ ಮುಡುಪಿಟ್ಟು ತನ್ನ ಕಾಯಕ್ಕೆ ಏನಪ್ಪ ಅಂತ ಕೇಳಿದ್ರ, ಗಡಿಗೆಯನ್ನು ಮಾಡಿ ಗಡಿಗೆಯನ್ನು ಹೊಟ್ಟೆ ಉಪಚಾರಕ್ಕಾಗಿ ಒಂದು ಬಾಜಾರದಲ್ಲಿ ಗಡಿಗೆ ಮಾರ್ತಿದ್ದ. ಹೌದು, ಅದರ ಬಾಜುಕ್ ಮತ್ತೊಬ್ಬ ಕುಂಬಾರ ಮಾಡ್ತಿದ್ದ. ಆತ್ಮೀಯ ಬಂಧುಗಳೇ, ಏನ್ ಮಾಡ್ತಿದ್ದ? ಗೋರ ಕುಂಬಾರ ಒಂದು 100 ರೂಪಾಯಿ ಇಟ್ಟಿದ್ದ ಗಡಿಗೆ ರೇಟ. ಹೌದು, ಮತ್ತೊಬ್ಬ ಕುಂಬಾರ 25 ರೂಪಾಯಿ ಇಟ್ಟಿದ್ದ. ಹೌದು, ಹೌದು, ತಗೊಳ್ಳೋ ನಮ್ ಭೀಮನ್ ಕಾಕ ಅಂತ. ಏನ್ ಮಾಡ್ತಿದ್ದಪ್ಪ ಭೀಮನ್ ಮುತ್ಯ? ವಿಚಾರವಂತ ಮನುಷ್ಯ ಬಂದಲ್ಲಿ. ಹೌದು, ಎಲ್ಲ ಶೇಣರು ಬಂದ್ರು. ಗಡಿಗೆ ನೋಡಿದ್ರು ಕೋರ ಕುಂಬಾರದು ಗಡಿಗೆ ಎಷ್ಟು ಹೇಳ್ತಿ ಕೋರ ಅಂತ ಕೇಳಿದಾಗ ಅವಾಗ ಒಂದು 100 ರೂಪಾಯಿ ಹೇಳಿದೆವು ರೇಟ. ಆಗಿನ ಕಾಲದಾಗ ಅದರ ಬಾಜುಕ ಮತ್ತೊಬ್ಬ ಕುಂಬಾರ ಮಾಡ್ತಿದ್ದ. ಇವನು ರೇಟ್ ಕೇಳಿದ್ರು, ಇವನ್ 20 ರೂಪಾಯಿ 25 ರೂಪಾಯಿ ರೇಟ್ ಹಚ್ಚಿದ್ದ. ಹೌದಾ? ಅವಾಗ ಇವರು ಹೋಗಿ ಗಡಿಗೆ ನೋಡಿದ್ರು. ಎಲ್ಲ ಮಾಟ್ ಒಂದೇ, ಸೇಮ್ ಒಂದೇ, ಎಲ್ಲ ಒಂದೇ. ಗಡಿಗೆರೆ 2 ಅಷ್ಟೇ ಅದ, ಮಾಟರ ಎಲ್ಲ ಒಂದೇ ಅದ. ಹೌದಾ? ಗೋರ ಕುಂಬಾರ ಗಡಿಗೆ 100 ರೂಪಾಯಿ ಹೇಳ್ತಾನ, ಇವನ ಗಡಿಗೆ 25 ಹೇಳ್ತಾನ. ಹೆಂಗ ಗೋರ ಅಂತ ಕೇಳಿದ್ರು ಹಿರಿಯರ. 75 ರೂಪಾಯಿ ಫರಕ್ ಆತು. ಒಂದ್ ಗಡಿಗೆ ಹಿಂಬಲ್ 75 ರೂಪಾಯಿ ಫರಕ್ ಆತ. ಹೆಂಗ ಅಂತ ಕೇಳಿದಾಗ ಹೆಂಗ ಗೋರ ಕುಂಬಾರ ಹೇಳ್ದ, 2 ಗಡಿಗೆ ಬಾರಿಸ್ರಂದ ಐತಲ್ಲ. ಲಕ್ಷ ಇರ್ಲಿ ಎಲ್ಲಾ ದೈವದು. ಹೌದಾ? 2 ಗಡಿಗೆ ಬಾರಿಸ್ರಿ. ಹೌದಾ? ನಾಯಕ್ ಹೇಳ್ಬೇಕು ತಾನೇ ಹೇಳ್ತಾವನ್ನ ಗೋರ ಕುಂಬಾರ. ಹೌದಾ? ನಮ್ ಭೀಮನ ಕಾಕ ಶಾನೆ ಇದ್ದ. ಏನ್ ಹೇಳದಪ್ಪ? ಗೋರ ಕುಂಬಾರ ಗಡಿಗೆ ಇಟ್ಕೊಂಡು ಹೊಡೆದೊಂದು ಕಲ್ಲಲ್ಲೇ ವಿಠಲ್ 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 ಅಂತ ನಾದ ಬರ್ತಿತ್ತ ಆ ಗಡಿಗೆ ಒಳಗಿಂದ. ಆತ್ಮೀಯ ಬಂಧುಗಳೇ, ಹೌದಾ? ಅಲ್ಲ ಮತ್ತೊಬ್ಬರು ಕುಂಬಾರ ಗಡಿಗೆ ಇಟ್ಕೊಂಡು ಹೋಗಿ ಒಂದು ಕಲ್ಲಲ್ಲಿ ಹಳಲೆ ಹೊಡೆದು ನೋಡ್ತಾನ. ವಿಠಲಿಲ್ಲ ಪಟಲಿಲ್ಲ, ಕೊಟ ಮಾಡ್ಲತ್ತಿತ್ತದು. ಕಟ ಮಾಡ್ಲಾಕತ್ತಿತ್ತು. ಸರ್ಗಳು ಹೇಳಿದ್ರು, ಏನ್ ಹೇಳಿಪ್ಪ? ಸವಳಿಗಿ ಮೇಳ ಮಾತಾಡೋವಾಗ ನಾ ತಿಳ್ಕೊಂಡಿನಿ. ನೀವು ತಿಳ್ಕೊಂಡಿರಿ. ಸಾಲಿ ಆಗಿಲ್ಲ, ಇವ್ರು ಹೆಂಗ್ ಮಾತಾಡ್ತಾರ ತಿಳ್ಕೊಂಡ್ರ ಅಂತಕ್ಕಂತ ಉದಾಹರಣೆ ತಮ್ಗೆಲ್ಲರಿಗೂ ಮುಟ್ಟಾಗ ಕೊಟ್ಟಿದವ್ರು. ತಿಳ್ಕೊಂಡಾರ ಉಳ್ಕೊಂಡಿವು. ಸರ್, ನೀವು ಮಾತಾಡೋ ಮಾತು ನನ್ನ ಸತ್ತದ ನೀವು ಕಲಿತವ್ರು. ನೀವು ಕಲ
ದೇವರ ಪರಮಾತ್ಮ ಆನಂದ ಈ ಸಂಗಿನೊಳಗೆ ಇಟ್ಟರೊಳಗೆ ನಾವು ಮುಗಿಸ್ಬೇಕತ್ತೀವು ನಡೆದ ಸಂಘ ಮುಗಿಸ್ಬೇಕಲ್ಲ ಮಗನ. ಸಂಘ ನಡೆದಾಗ ಹೌದಾ ಆದ್ರೂ ಈ ಸಂಘಿನ ಎಷ್ಟು ಮಂದಿ ಬರೋದು ಯಾರು ಒಬ್ಬರು ಸಾಲಿಲ್ಲ ನಂದು ಇಲ್ಲ ಇಂದ ಆಗಿರ್ಬೇಕು ಮಗನ ಒಣ್ಣೈತೆ ಆಗಿನ ಕಾಲಕ್ಕ. ನಂದು ಆಗಿನ ಕಾಲದಾಗ ನಿಮ್ ಜೋಡನ ಇದ್ನಿಲ್ಲ ಮತ್ತೆ ಹೆಂಗ ಕೇಳ್ರಿ ಹಂಗಪ್ಪ ಸರ್ ಒಂದು ವಿಷಯ ಇಟ್ಟ ಕಾಲಕ್ಕೆ ಮಾತಾಡುವಂತ ಸಂದರ್ಭದೊಳಗೆ ಯಾರೋ ಒಂದು ವಿಷಯ ಕಟ್ ಮಾಡಿದ್ರು ಅವ್ರು ಇಲ್ಲ ಆ ಮಾತಿಗೆ ಬಹಳ ಸಂತೋಷ ಅದ. ಬಹಳ ಸಂತೋಷ ಅದ. ಯಾಕಂದ್ರೆ ಮೇಘರಾಜನ ಆರ್ಭಟ ಟೈಮ್ ಇದ್ದಿದ್ದಿಲ್ಲ ಬಂದ್ ಹೇಳಿದ್ರು ಬಹಳ ಸಂತೋಷ ಅದ ಮಾತಾಡ ಮಾಸ್ತರ. ನಮ್ಮ ಹೋಗುವ ಹೊತ್ತಿನಾಗ ಈ ಪಳ ಮುಗಿಸಿ ತೆಳಗಿನ ಹೊತ್ತಿನ ಒಂದು ಮಾತು ಹೇಳಿದ್ರೆ ನಮ್ಮ ಅವನು ಬರ್ಬೇಕ. ಏನ್ ಹೇಳಿದ್ರಪ್ಪ? ಈ ಕೋಟದಿಂದ ನಮ್ಮ ತಂಗಿ ಬಂದಾಳ ಫುಲ್ ಆಯರ್ ಹಾಕ್ರತಿ. ಎಲ್ಲಾ ಗೃಹಲಕ್ಷ್ಮಿ ಬಂದಾದ್ರು ಕೈಲಿಂದರ ಒಂದು ತುಸುವರ ನೀವು ಸಾಯಿ ಸರ್ಕಾರ ಮಾಡ್ರಿ ಅಂದ ಕಾಲಕ್ಕೆ ಎಲ್ಲಾ ನಮ್ಮ ಅವುಗಳು ಹೌದಾ ಸಾಯಿ ಸರ್ಕಾರ ತಂಗಿಗೆ ಮಾಡಿರಿ. ಹೌದಾ ನನಗ ಅನಿಸ್ತದ ನಿಮ್ಮಲ್ಲಿ ಒಂದು ಗುಣ ಕೊಟ್ಟೆ ಅನಿಸ್ತದ ನನಗೆ. ಯಾಕಂದ್ರ ಮಗಳನು ಅಟ್ಟೆ ಮಗನು ಅಟ್ಟೆ. ಮಗ ಏನು ಪಾಪ ಮಾಡಿದವ ನಿಮಗ? ತಾಯಿ ಬಳಗದಿಂದ 10 ರೂಪಾಯಿ ಆಯರಿ ಬರ್ಲಿಲ್ಲ. ನಮ್ ಮುಂದಿನ ವರ್ಷ ಬರೋದಂಗ ಆಗೋಯ್ತು. ಗೊತ್ತೋಳಿ ಮಗನ ವಿಚಾರ ಕೇಳ್ರಿ. ಏನಪ್ಪ ಒಂದು ಗುಣ ಹೆಂಗ ಕೊಟ್ಟೆ ಒಂದು ಮಾತು ಹೇಳ್ಬೋದ? ಹೆಂಗ ಕೊಟ್ಟಪ್ಪ? ಕೆಟ್ಟ ಮಣ್ಣು ತಿನ್ನು. ಈಗ ಮಣ್ಣು ತಿನ್ನಲಕ್ಕ ಹೋಗ್ಬೇಡ ಮಗನ. ನಿನ್ನ ಹಡಿ ಮುಂದೆ ಮಣ್ಣು ತಿಂದ ಹಡ್ದಾರ. ಅದಕ್ಕ ಮಣ್ಣು ತಿನ್ನು ಕಂಪ್ನಿ ತತ್ತೇನ್ರಿಪ್ಪ ನಮ್ಮ ಅವನ ಮಗಳಿಗೆ. ಎಲ್ಲಿ ಹೌದಾ ಹೆಂಗ ನಿಮ್ಮಲ್ಲಿ ಒಂದು ಗುಣ ಕೊಟ್ಟೇವ? ಹೆಂಗಪ್ಪ ಕೊಟ್ಟಿ? ಒಂದು ಹೆಣ್ಣು ಮಗ ಹರಿದ್ರಿ, ಒಂದು ನನ್ನಂತ ಗಂಡು ಮಗನ ಹರಿದ್ರಿ ತಿಳ್ಕೊರಿ. ಹರಿದ್ರಿ ನೀವಲ್ಲ ಮಗ ಬೀರು ಯಾರ ತಿಳ್ಕೊರಿ. ಹೌದಾ ಈ ಹೊನ್ನಮ್ಮ ತಾಯಿ ಜಾತ್ರೆಗೆ ಮಗಳು ಮಗಳ ಗಂಡ ಬರುವುದ್ರೊಳಗ ಹೊನ್ನಮ್ಮ ತಾಯಿ ಜಾತ್ರೆಗೆ ನಮ್ಮ ಮಗಳು ಏನ್ ಮಾಡ್ತಾರ? ಮಡ್ಯಾಗ ನಿಂತು ಹುಪ್ಪಗ ಹೆಚ್ಚು ನೋಡ್ತಾರ ಕಡೆ ನಮ್ಮ ಗೋಪಾಲನ ಬೆಟ್ಟಿನ ಕಡೆ. ಹೌದು ಯಾರು ಮಗಳ ದಾರಿ ಹೌದು ನೋಡುದ್ರೊಳಗ ಮಗಳು ಬಂದು ಮಗಳು ಹೆಂಗ ಬಂದಪ್ಪ? ಅಗದಿ ಕೈಯಾಗ ಒಂದು ಕ್ರೀಮ್ ಟಚ್ ಮೊಬೈಲ್. ಹೌದಾ ಬಗಲಿಗೆ ಒಂದು ಪರ್ಸ. ಹೌದಾ ಕೈಯಾಗ ಒಂದು 10-15 ಸಾವಿರ ರೂಪಾಯಿ ಮೊಬೈಲ್. 10-15 ಸಾವಿರ ರೂಪಾಯಿ ಮಾಡ್ತಾರೆ. ಯಾರು ತಗೊಳಂಗಿಲ್ಲ. 30 ಸಾವಿರ ಮ್ಯಾಗಿನ ಫೋನ್. ಒಂದು ಕ್ರೀಮ್ ಟಚ್ ಮೊಬೈಲ್ ಹಿಡ್ಕೊಂಡು ಕೈಯಾಗ ಒಂದು 3 ದಿನದ ಪೇಪರ್ ಹಿಡ್ಕೊಂಡು ಮಗಳು ಬಂದಳು. ಕ್ರೀಮ್ ಟಚ್ ಮೊಬೈಲ್ ಅಲ್ಲಿ ಮಾಡ್ತಾರ. ಕ್ರೀಮ್ ಟಚ್ ಮೊಬೈಲ್ ಹಿಂದ್ ಇರ್ತಿಲ್ಲ ನೀವು ಸ್ವಲ್ಪ. ನೀನು ಒತ್ತೆ ಬಿಡಾಗಿಲ್ಲ. ಸಿಗಿಸ್ ಕೊಲ್ಲಾಗಿ ಹೊಟ್ಟೆ ನೋಡ. ನಮ್ಮ ಮಗಳು ಏನ್ ಮಾಡ್ತಿದ್ರು? ಏನ್ ಮಾಡ್ತಿದ್ ಮಾಸ್ತರ? ಹೆಣ್ಣು ಮಗಳು ಬರೋತ್ನಾಗ ಏನ್ ಮಾಡಿದ್ರು? ಇದ್ದಿನ ಗಮಾಳ ಗಂಟೆನತ್ತಾನ ಗಂಡನ ಹೆಗಲ ಮ್ಯಾಗ ಹೊರಿಸಿದಳು. ಹೌದಾ ಏನ್ ಮೈ ಕೊಯ್ವು? ಎಲ್ಲ ಗಂಟೆ ಗಮಾಳ ಗಂಡನ ಮ್ಯಾಗ ಹೊರಿಸಿದಳು. ಇಲ್ಲಿ ಬಂದು ಮಾಡ್ತಾಳೆ ಅವ್ರಾಗ. ನಿಂಬೆಕ ಇಲ್ಲಿ ಬಾ ಬಂದ ಬಾ ನೋಡ್ರಿ ನನ್ನ ಮಗಳು ಹೆಂಗ ಬರ್ತಾಳೆ ಮಡ್ಯಾಗ. ನೋಡ್ ಎಷ್ಟು ಶಾಲೆ ಎಷ್ಟು ಆನಂದದಿಂದ ಜೋಡಿ ಬರ್ತಾಳ ನೋಡು. ಹಂಗ ಬರ್ತಾಳ ನನ್ನ ಮಗಳ ಮೀನಾಕ್ಷಿ ಹೆಂಗ್ ಬರ್ತಾಳ ನೋಡು ತಂದು ಯಾರು ಅವ್ನ ಮಗಳು ಮಾತಾಡ್ತಿದ್ರು. ಆ ಕಡೆ ನೀ ಹೋಗ್ಬೇಡ ಮಗನ. ಹೆಂಗ ಬರ್ತಾಳ ನನ್ನ ಮಗಳ ಕಾಲಕ್ಕ? ಅವಾಗ ಇಷ್ಟ ಮಗಳು ಮಣ್ಣಿಗೆ ಬಂದಳು. ಎಷ್ಟು ಆನಂದ ಆಯ್ತು. ಆ ಮಗನ ನೌಕರಿ ಮಾಡ್ತಿದ್ರು ಜಲಕಂಡಿಗೆ. ಹೌದಾ ಮಗನು ಸಸಿನ ಅವರು ಬಂದ್ರು. ಮಗನು ಸಸಿನ ಅವರು ಬಂದ ಕಾಲಕ್ಕ ಮಗ ಹೆಂಗ ಬರ್ತಿದ್ದ? ಹೆಂಗ್ ಬರ್ತಿದ್ದಪ್ಪ ಮಗ? ಇದ್ದಿದ್ದ ಗಮಾಳ ಗಂಟ ತನ್ನ ಹೆಗಲ ಮ್ಯಾಗೆ ಹಾಕೊಂಡಿದ್ದ ಮಗ ಹಾಕೊಂಡಿದ್ದ. ಸಸಿ ಏನ್ ಮಾಡಿದ್ರು? ಕೈಯಾಗ ಒಂದು ಕಿರಿಮಿಟಚ್ ಮೊಬೈಲ್, ಬಗಲಿಗೊಂದು ಪರ್ಸ. ಇರ್ಲಿ ಎಲ್ಲ ತಗೊಂಡು ಬರುವ. ಮತ್ತೆ ನಿಮ್ಮ ನಿಂಬೆ ಬಂದು ಮಾಡ್ತಾರ. ಏನಂತ? ನಿಂಬೆವ ಇಲ್ಲಿ ಬಾ. ನಿಂಬೆ ಬಾ. ಏನ ತಯಕ್ಕ ಆಗಲೇ ಬಹಳ ಅವಶ್ಯಕ ಇದ್ದಿಲ್ಲ ಅವಕ್ಕೆ. ಹೌದಾ ಹಾಟ ಬಂದು ಹೇಳ್ತ 6 ತಿಂಗಳಾಗಿಲ್ಲ. ಕೈಯಾಗಿ ನಾಯಿ ಹೆಂಗ್ ಕೈ ಹಿಡ್ಕೊಂಡು ಬೆಣ್ಣ ಹಚ್ಚ ನೋಡಿದ್ರು ನಮ್ಮ ಊನ ಒಳಗ. ಎರಡೂ ಮಕ್ಕಳು ನೀವೇ ಹಡ್ದಿರಿ. ಇಲ್ಲೊಂದು ವಿಶೇಷ ಮಾತದ. ಭೇದ ಭಾವ ಮಾಡ್ರಿ ನೀವು. ಮಗಳಿಗೆ ಅಟ್ಟ ಆಯ್ರಿ ಹಾಕ್ರಿ. ನಮ್ಗೆ ಆಯ್ರಿ ಬರ್ಲಿಲ್ಲ. ಇರ್ಲಿ ನೀವು ರೊಕ್ಕ ಬಡ್ದಾರ ಮಗನ. ಸಂದನು ಮುಗಿಲಾಕ್ ಬಂದಾಗ ನೀವು ಮುಂದಿನ ವರ್ಷ ನಾವು ನೋಡ್ತೀವಿ ನಿಮ್ಮನ್ನ. ಯಾಕಂತ ಕೇಳು. ಹೌದಾ ಸಾವಿಗೆ ಅಂತ ಊರೊಳಗ ಒಂದು ಡಿಸ್ಟೆನ್ಸ್ ಹೇಳ್ತೀನಿ. ಹೇಳ್ರಲ್ಲ. ಬಾಳ ದಿವಸ ನೀವು ಜಾತ್ರೆ ಮಾಡ್ಕೋತ ಇದು 6ನೇ ಜಾತ್ರೆ. ಹೌದಾ ಇಲ್ಲೊಂದು ಮಾತು ಏನ್ ಹೇಳುದಪ್ಪ ಅಂತ ಕೇಳಿದ್ರ? ಏನ್ ಹೇಳ್ತೀರಿಪ್ಪ? ವಯಸ್ಸಾದ ಬಳಕ ತಾಯಿ ತಂದಿನ ಜೋಪಾನ ಮಾಡ್ರಿ. ಹೌದಾ ಯಾಕೆ ಜೋಪಾನ ಮಾಡ್ಬೇಕಂತ ಕೇಳಿದ್ರ? ಎದಕ್ಕಿಪ್ಪ? ನಿಮಗ್ ಹುಟ್ಟಿ 20-25 ವರ್ಷ ಆದ ಕೂಡಲೇ ನಿಮ್ಮನ್ನ ಜೋಪಾನ ಮಾಡಿರ್ತಾರ. ಹೌದಾ ಒಂದ್ ದೊಡ್ಡ ಮಗ ಒಂದು ಸಣ್ಣ ಮಗ ಉಳ್ಳಿಕ್ಕಂದ್ರ ತಾಯಿ ಏನ್ ಮಾಡ್ತಾಳಪ್ಪ? ಕೈಯಾಗ ತಾಟಿನೊಳಗ ಹಾಲ ಬಾಣ ಹಾಕೊಂಡು
ಹೌದಾ ಮಗನ 108 ಸುಳ್ಳು ಹೇಳಿ ತಾಯಿ ಉಳಿಸ್ತಿರ್ತಾಳ. ಹೌದು ಮಗ ಆಚಾರ್ಯಕ್ಕೆ ತಂದಿ ಬೇಕಂತ ಬಾಜಾರಕ್ಕೆ ಹೋದಂದ್ರ ಹಾ ಆ ತಂದಿ ಹೇಳ್ತಿರ್ತಾನ ಏನಂತ ಮಗನಿಗೆ, ಹಾ ಯಪ್ಪ ಬಿಸಿಲು ಬಾರಲು ಕಾಲು ಸುಡ್ತಾವು, ಹಾ ಬಿಸಿಲು ಬಾರ ಕಾಲು ಸುಡ್ತಾವ, ನಿನ್ನ ಜೀವ ಏನು ಬೇಡ್ತೈತಿ ಅದನ್ನು ಬೇಡಿದ್ದ ನನ್ನ ಮುಂದೆ ಹೇಳು ತಂದು ಉಣಿಸ್ತಾನ. ತಂದು ಹೇಳ್ತಾನ ಹೌದಾ ಮಗನ ಜೀವ ಏನು ಬೇಡ್ತೈತಿ ತಾಯಿ ತಂದು ಉಳಿಸ್ಯಾರ, ಇನ್ನು ತಾಯಿ ತಂದಿನ ಮುಪ್ಪಾವಸ್ಥೆ ಆಗ್ಬೇಕು ಹೆಂಗ ನೋಡ್ರಿ ಅಂತಕ್ಕಂಥ ಮಾತು ಏನ್ ಹೇಳ್ಬೇಕು ಅಂತ ಕೇಳಿದ್ರ, ಏನ್ ಹೇಳ್ತೀಪ ನಿಮ್ಮ ಜೀವ ಏನು ಬೇಡ್ದ ತಮ್ಮ ಜೀವನ ಒತ್ತಿ ಇಟ್ಟು ತಾಯಿ ತಂದಿ ಹೆಂಗ ತಂದು ಉಳಿಸ್ಯಾರಲ್ಲ, ಹೌದಾ ತಾಯಿ ತಂದಿ ವಯಸ್ಸಾದ ಮೇಲೆ ಅವ್ರ ಕೈಯನ್ನು ಕಾರವಾರ ನೀವು ಕಸ್ಕೊಂಡು ಬರಕ, ಹೌದಾ ತಾಯಿ ತಂದಿ ಜೀವ ಏನು ಬೇಡ್ತದ ಯಾವ ಉಳಿಸ್ರಿ ಅವನ ತಾಯಿ ಮಗ ಇಲ್ಲ ನಾಯಿ ಮಗ ಅಂತ ಹೇಳ್ಬೇಕಾಗ್ಯದ. ಆತ್ಮೀಯ ಬಂದವರು ಇಷ್ಟೇ ಒಂದು ಆರಂಭದಲ್ಲಿ ಹೋಗ್ಬೇಕಾಗ್ಯದ. ಹೌದಾ ಹೌದಾ ಆಯ್ತ್ರಿ ಹಾ ಆಯ್ತ್ರಿ. ಯಾಕಂತ ಕೇಳಿದ್ರ ಬೇರೆಯವ್ರ ಮ್ಯಾಲ ಬಂದೈತಿ, ನಾವು ಇಷ್ಟು ಟೈಮ್ ಕೊಟ್ಟು ಮಾತಾಡ್ಕೊತ ಹೋದ್ರಂದ್ರ ಟೈಮ್ ಇಲ್ಲ. ಏಕೋ ಮೇಘರಾಜ ಬಂದು ಇಷ್ಟು ಟೈಮ್ಕ